ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕ್ಷಣಗಣನೆ. ಪ್ರಯಾಗ್ರಾಜ್ನಲ್ಲಿ ಹರ ಹರ ಮಹಾದೇವ್ ಭಕ್ತಿನಾದ. ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರ ಸಮಾಗಮ. ಮಹಾಕುಂಭಮೇಳ ಪ್ರಯುಕ್ತ ರೈಲುಗಳು ಫುಲ್ ರಶ್. ಉದ್ಯೋಗ ಅರಸಿ ಬಂದಿದ್ದ ಕಾರ್ಮಿಕರು ಉತ್ತರ ಭಾರತಕ್ಕೆ ಪ್ರಯಾಣ. ಪ್ರಯಾಣಿಕರನ್ನ ರೈಲಿನ ಒಳಗೆ ನೂಕಿದ ಪೊಲೀಸರು. ಕುರ್ಚಿ ಖಾಲಿ ಇಲ್ಲ, ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ. ಪವರ್ ಪಾಲಿಟಿಕ್ಸ್ ಫೈಟ್ಗೆ ಸಿಎಂ ಸಿದ್ದರಾಮಯ್ಯ ಚೆಕ್ಮೇಟ್. ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಡಿಸಿಎಂ ಡಿಕೆಶಿ ಸೈಲೆಂಟ್. ಬಣ ರಾಜಕೀಯ, ಡಿನ್ನರ್, ಪವರ್ ಶೇರಿಂಗ್ ಫೈಟ್. ಹಬ್ಬದ ಮುನ್ನಾ ದಿನವೇ ಕಾಂಗ್ರೆಸ್ನಲ್ಲಿ ಸರಣಿ ಮೀಟಿಂಗ್. ಸಂಜೆ ಶಾಸಕಾಂಗ ಸಭೆ. ಸಿದ್ದು ಡಿಕೆಶಿ ಜೊತೆ ಪ್ರತ್ಯೇಕ ಸಭೆ. ನೀರು ಹಾಯಿಸುವ ವಿಚಾರಕ್ಕೆ ವ್ಯಕ್ತಿಯ ಕೊಲೆ. ಖಾಸಗಿ ಶಾಲೆ ಶಿಕ್ಷಕನೊಬ್ಬನಿಂದ ನಡೆದು P1 ಹತ್ಯೆ. ಬಾಗಲಕೋಟೆಯ ನಾಗರಾಳ ಗ್ರಾಮದ ರಾಧಾಕೃಷ್ಣ ಶಾಲೆಯಲ್ಲಿ ಘಟನೆ. ಜಮೀನಿನ ಬಾವಿಯಲ್ಲಿ ಅಡಗಿಕೊಂಡಿದ್ದ ಮೊಸಳೆ. 2 ದಿನಗಳ ನಂತರ ಕಾರ್ಯಾಚರಣೆ. ಉಭಯವಾಸಿಯನ್ನ ಬಂಧಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು. ಜೀವನಾಡಿ ಕೂಗಳತೆ ದೂರದಲ್ಲಿದ್ರೂ ನೀರಿಗೆ ಬರ. ಹೊಸಪೇಟೆ ಪಟ್ಟಣದ 29ನೇ ವಾರ್ಡ್ ನಿವಾಸಿಗಳು ತತ್ತರ. ನಗರಸಭೆ ಸದಸ್ಯ, ಅಧಿಕಾರಿಗಳು, ಶಾಸಕರ ಗಮನಕ್ಕೆ ತಂದ್ರೂ ವೇಸ್ಟ್. ಒಂಟಿ ಮಹಿಳೆ ಚಿನ್ನದ ಮಾಂಗಲ್ಯ ಸರಕದ್ದ. ಪರಾರಿಯಾಗಲು ಯತ್ನಿಸಿದಾಗ ಸಿಕ್ಕಿಬಿದ್ದು ವಧೆ ತಿಂದ. ತುಮಕೂರಿನ ಹುಲಿಯೂರು ದುರ್ಗದ ದೇವಸಂದ್ರದಲ್ಲಿ ಘಟನೆ. ಹಿರಿಯ ನಟ ಸಾರಿಗಾಮಪ್ಪ ವಿಜಿ ಆರೋಗ್ಯದಲ್ಲಿ ಏರುಪೇರು. 5 ದಿನಗಳ ಹಿಂದೆ ಯಶವಂತಪುರ ಮಣಿಪಾಲ ಆಸ್ಪತ್ರೆಗೆ ದಾಖಲು. ಐಸಿಯುನಲ್ಲಿ ಚಿಕಿತ್ಸೆ. ಪುತ್ರ ರೋಹಿತ್ನಿಂದ ಮಾಹಿತಿ. ಕೊಪ್ಪಳದಲ್ಲಿ ಕಳೆಗಟ್ಟಿದ ಗವಿಸಿದ್ದೇಶ್ವರ ಶ್ರೀಗಳ ತೆಪ್ಪೋತ್ಸವ. ಶ್ರೀಗಳ ದರ್ಶನ ಪಡೆದು ಪುನೀತರಾದ ಸಾವಿರಾರು ಭಕ್ತರು. ಅದ್ದೂರಿಯಾಗಿ ಆರಂಭವಾಗಿದೆ ಅಜ್ಜನ ಜಾತ್ರಾ ಮಹೋತ್ಸವ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ತೂಟೇದಾರ. 2 ಊರುಗಳ ನಡುವೆ ಅಗ್ನಿ ಕೇಳಿ. ದೈವಸ್ಥಾನದಲ್ಲಿ ದೈವ ಹಾಗೂ ಭಕ್ತರ ನಡುವೆ ಬೆಂಕಿಯಾಟ. ವಿಘ್ನವಿಲ್ಲದೆ ಸಾಂಘದಿಂದ ನೆರವೇರಿದ ಅಂಧಕಾಸುರನ ವಧೆ. ನಂಜನಗೂಡು ದೇವಸ್ಥಾನದ ಅಂಗಳದಲ್ಲಿ ನಡೆದ ಆಚರಣೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ನೆರವೇರಿದ ಸಂಪ್ರದಾಯ. ಹರಿಹರ ಪಂಚಮಸಾಲಿ ಮಠದಲ್ಲಿ ಹರ ಜಾತ್ರೆಗೆ ಸಿದ್ಧತೆ. ಕಿತ್ತೂರು ರಾಣಿ ಚೆನ್ನಮ್ಮ ದ್ವಿಶತಮಾನೋತ್ಸವ ಆಚರಿಸಲು ತೀರ್ಮಾನ. ಸರಳ ಮಹೋತ್ಸವ ಕಾರ್ಯಕ್ರಮ ಆಚರಿಸಲು ನಿರ್ಧಾರ. 7,640 ಕೋಟಿ ತೆರಿಗೆ ಪಾವತಿಗೆ ಸಿದ್ಧ. ವಿತ್ತ ಸಚಿವೆಗೆ ಪತ್ರ ಬರೆದ ವಂಚಕ ಆರೋಪಿ ಸುಕೇಶ್. ವಿದೇಶಿ ಆದಾಯದ ಮೇಲೆ ದೇಶದಲ್ಲಿ ಹೂಡಿಕೆ ಮಾಡಿ ಅಭಿವೃದ್ಧಿಯ ಭರವಸೆ. ಟೀಂ ಇಂಡಿಯಾದಿಂದ ಪುತ್ರ ಯುವಿ ಕೈಬಿಟ್ಟಿದ್ದಕ್ಕೆ ಕೆಂಡ. ಕಪಿಲ್ ದೇವ್ ತಲೆಗೆ ಗುಂಡು ಹಾರಿಸಲು ಮನೆಗೆ ತೆರಳಿದ್ದೆ. ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ಶಾಕಿಂಗ್ ಸ್ಟೋರಿ ರಿವೀಲ್. ಆಕ್ಸಿಡೆಂಟ್ ಆಗಿದ್ರು ಡೋಂಟ್ ಕೇರ್ ಎಂದ ಸೂಪರ್ ಸ್ಟಾರ್. ದುಬೈ ಕಾರ್ ರೇಸ್ನಲ್ಲಿ ನಟ ಅಜಿತ್ ತಂಡಕ್ಕೆ 3ನೇ ಸ್ಥಾನ. 24 ಗಂಟೆಗಳ ಕಾಲ ನಿರಂತರ ರೇಸ್ನಲ್ಲಿ ಗೆದ್ದ ಥಲಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.